ಹಲೋ ಚಾಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ DCT ಹುಡುಗರಿಗೆ ಆಲ್ರೆಡಿ ನಿಮ್ಮ ರಿಸಲ್ಟ್ಸ್ ಏನು ಅಂತ ನಿಮಗೆ ಇವಾಗ ಗೊತ್ತಾಗಿರುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ ಆಗಿ ನಾಳೆಯಿಂದ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಿದೆ. ಬಟ್ ಇವನ್ ಬಿಫೋರ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮಗೆ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ಡೀಟೇಲ್ಸ್ನ ತಿಳ್ಕೊಂಡಿರಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಹಿಂದಿನ ವಿಡಿಯೋದಲ್ಲೂ ಸಹ ಆಪ್ಷನ್ ಎಂಟ್ರಿ ಹೇಗೆ ವರ್ಕ್ ಆಗುತ್ತೆ, ಟೈಮ್ ಫ್ಲೋ ಏನು, ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ಬಟ್ ಸ್ಟಿಲ್ ಇವಾಗೂ ಸಹ ನೀವು ಇಂಪಾರ್ಟೆಂಟ್ ಆಗಿ ಆಪ್ಷನ್ ಎಂಟ್ರಿಗಳು ಏನೇನೆಲ್ಲ ಇನ್ವಾಲ್ವ್ ಆಗುತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಹೇಗೆ ನಿಮ್ಮ ಕಾಲೇಜ್ನ ರಿಸರ್ಚ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ಡ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಬಿಕಾಸ್ ನಾಳೆಯಿಂದ ನಿಮಗೆ ಆಸ್ ಪರ್ ದ ಲೇಟೆಸ್ಟ್ KE ನೋಟಿಫಿಕೇಶನ್ ಪ್ರಕಾರ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಪ್ರಕಾರ ನಾಳೆ ನೀವು ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಟೈಮಲ್ಲಿ ನೀವು ಆಪ್ಷನ್ ಎಂಟ್ರಿ ಕುರಿತಾದಂತ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಈ ಒಂದು ವಿಡಿಯೋದಲ್ಲಿ ವಾಟ್ ಯು ವಿಲ್ ಗೆಟ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಸೊ ಇದನ್ನ ನಾವೇ ಖುದ್ದಾಗಿ ನೋಡಿ ನಾವು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಲಿಸ್ಟ್ ಅನ್ನ ಮಾಡಿದೀವಿ. ಆ ಕಾಲೇಜಸ್ ಲಿಸ್ಟ್ ಸಿಗುತ್ತೆ. KA ಫೀ ಸ್ಟ್ರಕ್ಚರ್. ಸೊ ಫೀ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆಫ್ಟರ್ ದ ಆಪ್ಷನ್ ಎಂಟ್ರಿ ಆದ್ಮೇಲೆ ರಿಸಲ್ಟ್ಸ್ ಬಂದಾದ್ಮೇಲೆ ನೀವು ಫೀಸ್ ಪೇ ಮಾಡೋದಕ್ಕಿರೋ ಡ್ಯೂರೇಷನ್ 4 to 5 days ಅಷ್ಟೇ ಸಿಗುತ್ತೆ. ಸೊ ಹಾಗಾಗಿನೇ ನೀವು ಮುಂಚೆನೆ ಪ್ಲಾನ್ ಮಾಡಿ ಇಟ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಫೀ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ದ ನೆಕ್ಸ್ಟ್ ಇಸ್ ಹೌ ಟು ಚೂಸ್ ದ ರೈಟ್ ಕಾಲೇಜ್. ಸೊ ನೀವು ಯಾವ ರೀತಿಲಿ ಒಂದು ಕಾಲೇಜಸ್ನ ಚೂಸ್ ಮಾಡಬೇಕಾದ್ರೆ ಏನೇನೆಲ್ಲ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆಗುತ್ತೆ, ಇಂಪಾರ್ಟೆಂಟ್ ಆಗಿ ಯಾವ್ಯಾವ ಫ್ಯಾಕ್ಟರ್ಸ್ನ ನೀವು ಕನ್ಸಿಡರ್ ಮಾಡಬೇಕು ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್, ಕಾಲೇಜ್ ಪ್ಲಾನರ್ ಅಂಡ್ ಕಾಲೇಜ್ ಅಥವಾ ಕಾಲೇಜ್ ರಿಸರ್ಚ್. ಸೊ ನೀವು ಆಪ್ಷನ್ ಎಂಟ್ರಿ ಹಾಕಬೇಕಾದ್ರೆ ನಿಮ್ದು ಕಂಪ್ಲೀಟ್ ಪ್ಲಾನ್ ರೆಡಿ ಇದ್ರೆ, ಸೊ ಯಾವ ಕಾಲೇಜ್ನ ಚೂಸ್ ಮಾಡ್ತಿದ್ದೀರಾ, ಯಾವ ಫ್ಯಾಕ್ಟರ್ಸ್ ಮೇಲೆ ಚೂಸ್ ಮಾಡ್ತಿದ್ದೀರಾ, ನಿಮ್ಮ ಪ್ರಿಫರೆನ್ಸ್ ಏನು, ಯಾವ ಪ್ರಿಫರೆನ್ಸಲ್ಲಿ ನೀವು ಆ ಕಾಲೇಜಸ್ನ ಇಡ್ತಿದ್ದೀರಾ, ಸೊ ಇದು ಕಂಪ್ಲೀಟ್ ಪ್ಲಾನರ್ ನಿಮ್ಮ ಹತ್ರ ಇದ್ರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಯಾವುದೇ ಗಡಿಬಿಡಿ ಆಗದಲ್ಲೇ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಸೊ ಆ ರಿಗಾರ್ಡಿಂಗ್ ಆಗಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅಂಡ್ ದೆನ್ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ಪ್ರೊಸೀಜರ್. ಆಪ್ಷನ್ ಎಂಟ್ರಿ ಹೇಗೆ ನಡೆಯುತ್ತೆ, ಫಸ್ಟ್ ಆದಮೇಲೆ ಏನು ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ, ಸೆಕೆಂಡ್ ರೌಂಡಿಗೆ ಹೆಂಗಿರುತ್ತೆ, ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್, ಕಾಮನ್ ಮಿಸ್ಟೇಕ್ ಡ್ಯೂರಿಂಗ್ ಆಪ್ಷನ್ ಎಂಟ್ರಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಎವ್ರಿ ಇಯರ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ತುಂಬ ಮಿಸ್ಟೇಕ್ ಮಾಡ್ತಾರೆ. ಸೊ ವಾಟ್ ಆರ್ ದೋಸ್ ಕಾಮನ್ ಮಿಸ್ಟೇಕ್ಸ್ ದಟ್ ಯು ಶುಡ್ ಅವಾಯ್ಡ್ ಇನ್ ವೈಲ್ ಯು ಡೂಯಿಂಗ್ ಯುವರ್ ಆಪ್ಷನ್ ಎಂಟ್ರಿ ಅನ್ನೋದ್ರ ಕುರಿತಾದಂತನೂ ನೋಡ್ತಾ ಹೋಗೋಣ. ಸೊ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಆಗಿರ್ತಕ್ಕಂಥದ್ದು. ಸೊ ಎಂಡ್ವರೆಗೂ ನೋಡೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ದಟ್ ನಾಳೆಯಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ರೂ ನೀವು ಆರಾಮಾಗಿ ಈಸಿಯಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ಫರ್ದರ್ ಡಿಲೇ, ಲೆಟ್ಸ್ ಬಿಗಿನ್. ಸೊ ತಮ್ಮೆಲ್ರಿಗೂ ಗೊತ್ತೇ ಇದೆ, ಎ ಗುಡ್ ರ್ಯಾಂಕ್ ಓಪನ್ಸ್ ದ ಡೋರ್. ಸೊ ವೆರಿ ಇಂಪಾರ್ಟೆಂಟ್, ಎ ಗುಡ್ ರ್ಯಾಂಕ್ ಓಪನ್ಸ್ ದ ಡೋರ್, ಬಟ್ smart option entry decides which door you enter. So that is why the option entry is very very important. ಎಷ್ಟೊಂದು ಜನ ಹುಡುಗರು ಸೊ ಎಷ್ಟು ಪ್ರೀವಿಯಸ್ ಇಯರ್ ಎಲ್ಲ ನೋಡ್ಕೊಂಡ್ ಬಂದಿರೋ ಹಾಗೆ ಇವನ್ ದೋ ದೇ ಹ್ಯಾವ್ ದ ಗುಡ್ ರ್ಯಾಂಕಿಂಗ್ ಇದ್ರು ಅಸ್ಯೂಮ್ ಮಾಡ್ಕೊಂಡು ನನ್ಗೆ ಈ ರ್ಯಾಂಕ್ಗೆ ಈ ಒಂದು ಒಳ್ಳೆ ಕಾಲೇಜ್ ಸಿಗಲ್ಲ ಅನ್ಕೊಂಡು ಆಪ್ಷನ್ ಎಂಟ್ರಿ ತಪ್ಪಾಗಿ ಹಾಕಿರ್ತಾರೆ. ಸೊ ಹಾಗಾಗಿ ಆ ಕಾಲೇಜಸ್ ಸಿಕ್ಕಿರಲ್ಲ. ಸೊ ಈ ರೀತಿಲಿ ಎಷ್ಟೊಂದು ಜನ ಕಾಲೇಜಸ್ನ ಮಿಸ್ ಮಾಡ್ಕೊಂಡಿರೋರು ಇದ್ದಾರೆ. ಸೊ ಹಾಗಾಗಿ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆಪ್ಷನ್ ಎಂಟ್ರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಫೀ ಸ್ಟ್ರಕ್ಚರ್. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಫೀ ಸ್ಟ್ರಕ್ಚರ್ ಇದೆಯೋ ಆ ಫೀ ಸ್ಟ್ರಕ್ಚರು. ಸೊ ಈ ಇಯರು ಸಹ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡ್ತಾರೆ. ಸೊ ಆ ಫೀ ಸ್ಟ್ರಕ್ಚರು ಸಹ ಆಲ್ಮೋಸ್ಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ 7.5 to 8% ಇನ್ಕ್ರೀಸ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಫೀ ಸ್ಟ್ರಕ್ಚರ್ ಇದೆಯೋ ಇದಕ್ಕೆ ನೀವೇ 7.5 to 8% ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ದಟ್ ಆಲ್ಮೋಸ್ಟ್ ಸಿಮಿಲರ್ ಆಗಿ ಬಂದ್ಬಿಡುತ್ತೆ. ಬಟ್ ಸ್ಟಿಲ್ ಒನ್ಸ್ KE ಅಫಿಷಿಯಲ್ ಆಗಿ DCT 2026 ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದ್ರೆ ನಮ್ಮ ಚಾನಲ್ ಮುಖಾಂತರ ಅವೈಲೇಬಲ್ ಆಗ್ತಾ ಹೋಗುತ್ತೆ. ನೀಡ್ ನಾಟ್ ಟು ಬಿ ವರಿ. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್. ನಿಮ್ಮ ಕ್ಯಾಟಗರಿ ಕೊಟ್ಟಿರ್ತಾರೆ, ಯಾವ SC ಕ್ಯಾಟಗರಿಗೆ ಸಪ್ರೇಟ್ ಇರುತ್ತೆ. ಅಂಡ್ ದೆನ್ ಕ್ಯಾಟಗರಿ 1 ಆನ್ಯುವಲ್ ಇನ್ಕಮ್ ಅಪ್ ಟು 2.5 lakhs. ಸೊ ಇವ್ರಿಗೂ ಸಹ ಸಪ್ರೇಟ್ ಕಾಲಮ್ ಇರುತ್ತೆ. ಅಂಡ್ ದೆನ್ ಇಲ್ಲಿ ಕಾಲೇಜ್ ಟೈಪ್ ಇದೆ. ಸೊ ಈ ಕಾಲೇಜ್ ಟೈಪ್ನ ನೀವು ನೋಡ್ಬೋದು. ಕಾಲೇಜ್ ಟೈಪ್ ಇದೆ, ಗೌರ್ಮೆಂಟ್ ಕಾಲೇಜ್ ಇದೆ, ಏಡೆಡ್ ಕಾಲೇಜಸ್ ಇದೆ, UVC ಇದೆ, VTU ಕಾಲೇಜಸ್ ಇದೆ, ಟೈಪ್ 1 ಕಾಲೇಜಸ್, ಟೈಪ್ 2 ಕಾಲೇಜಸ್, ಅಂಡ್ ದೆನ್ ಡೀಮ್ ಟು ಬಿ ಯೂನಿವರ್ಸಿಟೀಸ್. ಸೊ ಇಷ್ಟು ಕಾಲೇಜಸ್ ಅಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಫೀಸ್ ಡಿವೈಡ್ ಆಗ್ತಾ ಹೋಗಿದೆ. ಇಫ್ ಯು ಸಿ ದಿಸ್, ಸೊ ನಿಮ್ಮ ಕ್ಯಾಟಗರಿ ಯಾವ ಕ್ಯಾಟಗರಿ ಬರುತ್ತೆ ಅಂಡ್ ನೀವು ಯಾವ ಕಾಲೇಜಸ್ಗೆ ಏನ್ ಮಾಡ್ತಿದ್ದೀರಾ ಅದನ್ನ ಇನ್ಕ್ಲೂಡ್ ಮಾಡಿಕೊಂಡು ನೋಡ್ತಾ ಹೋಗ್ಬೇಕಾಗುತ್ತೆ. ಅಂಡ್ ದೆನ್ ಇನ್ನೂ ಕೆಲವರು ಸ್ಟೂಡೆಂಟ್ಸ್ ಇರ್ತಾರೆ, ಸರ್ ಕಾಲೇಜಸ್ ಏನೋ ಓಕೆ ಆಯಿತು, ಬಟ್ ಇಫ್ ಯು ಆರ್ ಸ್ಟೇಯಿಂಗ್ ಇನ್
ಹಾಸ್ಟೆಲ್ ಫೀಸ್ ಸಪ್ರೇಟ್ ಆಗುತ್ತೆ, ನೀವು ಅದನ್ನು ಸಹ ಇನ್ಕ್ಲೂಡ್ ಮಾಡಬೇಕು. ಆ್ಯಂಡ್ ದೆನ್ ಟ್ರಾವೆಲಿಂಗು ಸಹ ನೀವು ನೋಡಬೇಕಾಗುತ್ತೆ ವೈಲ್ ಚೂಸಿಂಗ್ ಯುವರ್ ಕಾಲೇಜಸ್. ಅಥವಾ ಕೆಲವರು ಪಿ ಜಿಲಿ ಸ್ಟೇ ಮಾಡ್ತಾರೆ, ಸೊ ಪಿ ಜಿ ಫೆಸಿಲಿಟೀಸ್ ನಿಯರ್ ಬೈ ಆ ಕಾಲೇಜಲ್ಲಿ ಇದೆಯಾ ಅದನ್ನು ನೋಡಬೇಕಾಗುತ್ತೆ. ಪಿ ಜಿಗೆ ಎಷ್ಟು ಆಗ್ಬಹುದು, ಪರ್ ಮಂತ್ ಎಷ್ಟಾಗ್ಬೋದು, ಪರ್ ಆ್ಯನಮ್ ಎಷ್ಟಾಗ್ಬೋದು, ನಾನು ಎಷ್ಟು ವರ್ಷ ಅಲ್ಲಿ ಸ್ಟೇ ಮಾಡ್ತೀನಿ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಸ್ಸಲ್ಲಿ, ಸೊ ಹಾಗಾಗಿ ಪಿ ಜಿಗೆ ಎಷ್ಟು ಖರ್ಚಾಗುತ್ತೆ, ಓವರ್ ಆಲ್ ಎಷ್ಟಾಗುತ್ತೆ ನನ್ನ ಎಜುಕೇಷನ್ಗೆ ಅಂತ ತಿಳ್ಕೊಳ್ಳೋದು ವೆರಿ 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 ಇಂಪಾರ್ಟೆಂಟ್. ಸರ್ ಹಾಗಿದ್ರೆ ಎಜುಕೇಷನ್ ಲೋನ್ ಹೆಂಗೆ ತೊಗೊಳ್ಳೋದು ಅಂತ ಯಾರೆಲ್ಲ ಕ್ವಶನ್ಸ್ ಕೇಳ್ತಿದ್ದೀರಾ, ಸೊ ಅವ್ರಿಗೆ ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ಇದು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಕಂಪ್ಲೀಟ್ ಎಜುಕೇಷನ್ ಲೋನ್, ಯಾವ್ಯಾವೆಲ್ಲ ಎಜುಕೇಷನ್ ಲೋನ್ ತೊಗೊಬೋದು, ಸ್ಕೀಮ್ ಇದೆ, ಆ್ಯಂಡ್ ದೆನ್ ಯಾವ ಬ್ಯಾಂಕಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಯಾವ ಡಾಕ್ಯುಮೆಂಟ್ಸ್ ಬೇಕು, ಕಂಪ್ಲೀಟ್ ವಿಡಿಯೋ ಅವೈಲೇಬಲ್ ಇದೆ. ಪ್ಲೀಸ್ ಗೋ ಬ್ಯಾಕ್ ಆ್ಯಂಡ್ ವಾಚ್ ಇಟ್. ಆ್ಯಂಡ್ ದೆನ್ ಆ ವಿಡಿಯೋ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಆಕ್ಸೆಸ್ ದೇರ್ ಆಸ್ ವೆಲ್. ಸೊ ದಿಸ್ ಇಸ್ ನಿಮ್ಮ ಕಾಲೇಜಸ್. ಈ ಒಂದು ಏನು ಗೌರ್ಮೆಂಟ್ ಕಾಲೇಜ್ ಫೀಸು 44,200 ಇದೆಯಲ್ಲ, ಸೊ ಇದಕ್ಕೆ 7.5% ಆರ್ 8% ಇನ್ಕ್ರೀಸ್ ಮಾಡಿ, ಸೊ ಆ್ಯಡ್ ಅಪ್ ಮಾಡ್ಕೊಳ್ಳಿ. ಸೊ ಅವಾಗ ಒಂದು ಅಮೌಂಟ್ ಬರುತ್ತಲ್ಲ, ಸೊ ದಟ್ ಇಸ್ ನಿಮಗೆ 2026 ಬರ್ತಕ್ಕಂಥ ಫೀಸ್. ಸೊ ದಿಸ್ ಅಪ್ಲೈ ಫಾರ್ ಆಲ್ ದ ಕಾಲೇಜ್ ಟೈಪ್ಸ್. ಸೊ ದಿಸ್ ಇಸ್ ರಿಗಾರ್ಡಿಂಗ್ ನಿಮ್ಮ ಕಾಲೇಜ್ ಫೀಸ್ ಬಗ್ಗೆ. ಆ್ಯಂಡ್ ದೆನ್ ಬಿಫೋರ್ ಸೆಲೆಕ್ಟಿಂಗ್ ಕಾಲೇಜಸ್, ನೋಟ್ ಡೌನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಫೋರ್ ಸೆಲೆಕ್ಟಿಂಗ್ ಅ ಕಾಲೇಜಸ್, ನಿಮ್ಮ ರ್ಯಾಂಕ್ ಯಾವ್ದು ಬರುತ್ತೆ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿ, ಬಿಕಾಸ್ ಎಲ್ರಿಗೂ ಗೊತ್ತು ಕ್ಯಾಟಗರಿ ವೈಸೇ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು. ಸೊ ಕ್ಯಾಟಗರಿ ನೋಡ್ಕೊಳ್ಳಿ, ಯಾವ ಕಾಲೇಜ್ ಟೈಪ್ ಆಗ್ತಿದ್ದೀರಾ, ವೆದರ್ ನೀವು ಗೌರ್ಮೆಂಟಿಗೆ ಹೋಗ್ತಿದ್ದೀರಾ ಅಥವಾ ಪ್ರೈವೇಟಿಗೆ ಹೋಗ್ತಿದ್ದೀರಾ ಅಥವಾ ಡೀಮ್ ಟು ಬಿ ಯೂನಿವರ್ಸಿಟಿಗೆ ಹೋಗ್ತಿದ್ದೀರಾ, ಅಟೋನಮಸ್ ಹೋಗ್ತಿದ್ದೀರಾ. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಪ್ರಿಫರ್ಡ್ ಲೊಕೇಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನೀವು ಇಂಜಿನಿಯರಿಂಗ್ ಓದ್ತಿರೋದಲ್ವಾ, ಸೊ ಹಾಗಾಗಿ ಎಷ್ಟು ವರ್ಷ ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಲೊಕೇಶನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮನೆಯಿಂದ ಕಾಲೇಜ್ ಎಷ್ಟು ಲೊಕೇಶನ್ ಇದೆ, ಸೊ ಆ ಡಿಸ್ಟೆನ್ಸು ಸಹ ನೋಡ್ಕೊಳ್ಳಿ. ದೆನ್ ಪ್ರಿಫರ್ಡ್ ಬ್ರಾಂಚ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ಬ್ರಾಂಚಲ್ಲಿ ಓದಬೇಕು ಅಂದ್ಕೊಂಡಿದ್ದೀರಾ, ನಿಮ್ಗೆ ಯಾವ ಬ್ರಾಂಚಲ್ಲಿ ಇಂಟ್ರೆಸ್ಟ್ ಇದೆ, ಸೊ ದಟ್ ಇಸ್ ಚೂಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಬಜೆಟ್ ಫಾರ್ ಎಜುಕೇಷನ್, ದಿಸ್ ಇಸ್ ದ ಪ್ಲಾನಿಂಗ್. ಬಜೆಟ್ ಫಾರ್ ಎಜುಕೇಷನ್, ನೀವು ಯಾವ ಬ್ರಾಂಚ್ ಚೂಸ್ ಮಾಡಿರ್ತೀರಾ, ಯಾವ ಕಾಲೇಜ್ ಟೈಪ್ ಚೂಸ್ ಮಾಡಿರ್ತೀರಾ, ನಿಮ್ಮ ಕ್ಯಾಟಗರಿ ಯಾವುದು ಅಂತಲೂ ಗೊತ್ತಿರುತ್ತೆ. ಕ್ಯಾಟಗರಿ ವೈಸಲ್ಲಿ ನೀವು ಚೂಸ್ ಮಾಡಿರೋ ಕಾಲೇಜ್ ಟೈಪ್ಗೆ ಎಷ್ಟು ಫೀಸ್ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಆ್ಯಂಡ್ ದೆನ್ ವೆದರ್ ಯು ಆರ್ ಸ್ಟೇಯಿಂಗ್ ಇನ್ ದ ಹಾಸ್ಟೆಲ್ ಅಥವಾ ನೀವು ಮನೇಲೇ ಕುತ್ಕೊಂಡು ಓದ್ತಿದ್ದೀರಾ, ಮನೆಯಿಂದನೇ ಟ್ರಾವೆಲ್ ಮಾಡ್ತೀರಾ ಅಂತ ಪ್ರಿಫರ್ಡ್ ಲೊಕೇಶನ್ನು ಸಹ ನಿಮಗೆ ಗೊತ್ತಿರುತ್ತೆ. ಸೊ ಇದೆಲ್ಲ ಗೊತ್ತಿದ್ಮೇಲೆ, ಸೊ ವೆರಿ ಇಂಪಾರ್ಟೆಂಟ್, ಬಜೆಟ್ ಫಾರ್ ಎಜುಕೇಷನ್. ಎಷ್ಟು ಬಜೆಟ್ ಆಗುತ್ತೆ ಪರ್ ಆ್ಯನಮ್, ಒಂದು ವರ್ಷಕ್ಕೆ ನನ್ನ ಇಂಜಿನಿಯರಿಂಗ್ಗೆ ಎಷ್ಟಾಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ. ಆ್ಯಂಡ್ ದೆನ್ ಇಂಟು 3 ಮಾಡಿದ್ರೆ, ಸೊ ನಿಮಗೆ ನಿಮ್ಮ ಬಜೆಟ್ ಫಾರ್ ಎಜುಕೇಷನ್ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ಪ್ಲಾನಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿನೇ ಮುಂಚೆನೇ ನೀವು ಈ ಪ್ಲಾನಿಂಗ್ನ ಮಾಡಿ ಇಟ್ಕೊಂಡಿರ್ಬೇಕು. ದ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ವೈ ಆಮ್ ಐ ಚೂಸಿಂಗ್ ದಿಸ್ ಕಾಲೇಜ್. ನೀವು ಯಾವುದೇ ಕಾಲೇಜಸ್ನ ಚೂಸ್ ಮಾಡಿದ್ರು ಜಸ್ಟ್ ಬಿಕಾಸ್ ಯಾರೋ ಹೇಳಿದ್ರು ಅಥವಾ ನಾನೆಲ್ಲೋ ಕೇಳ್ಪಟ್ಟೆ ಅಥವಾ ಅಸ್ಯೂಮ್ ಮಾಡಿಕೊಂಡು ಕಾಲೇಜಸ್ನ ಚೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಆಸ್ಕ್ ಯುವರ್ ಸೆಲ್ಫ್, ವೈ ಆಮ್ ಐ ಚೂಸಿಂಗ್ ದಿಸ್ ಕಾಲೇಜ್. ಏನೇ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೂ ಅದೊಂದು ಪರ್ಪಸ್ ಇರಬೇಕಲ್ವಾ. ಸೊ ಹಾಗಾಗಿನೇ ನೀವು ನಿಮ್ಮ ಕಂಪ್ಲೀಟ್ ವ್ಯಾಲ್ಯೂಬಲ್ ಟೈಮ್, ಮನಿ ಎಲ್ಲನೂ ಸಹ ಅದಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ. ಸೊ ಆಸ್ಕ್ ಯುವರ್ ಸೆಲ್ಫ್, ವೈ ಆಮ್ ಐ ಚೂಸಿಂಗ್ ದಿಸ್ ಕಾಲೇಜ್ ಅಂತ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಹೌ ಟು ಚೂಸ್ ದ ರೈಟ್ ಕಾಲೇಜಸ್. ಸೊ ಯಾವುದೇ ಕಾಲೇಜಸ್ನ ಚೂಸ್ ಮಾಡಬೇಕಂದ್ರೂ ಕೆಲವೊಂದು ಫ್ಯಾಕ್ಟರ್ಸ್ ಇರುತ್ತೆ. ಆ್ಯಂಡ್ ದೆನ್ ದಟ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ವೆರಿ ಕಾಮನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಯಾವುದು, ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್. ಯಾವುದೇ ಕಾಲೇಜನ್ನ ಚೂಸ್ ಮಾಡಿದ್ರು ನೀವು ಪ್ಲೇಸ್ಮೆಂಟ್, ಬಿಕಾಸ್ ಆಫ್ಟರ್ ಇಂಜಿನಿಯರಿಂಗ್ ನೀವು ಜಾಬ್ ನೋಡಲೇಬೇಕು. ಸೊ ಪ್ಲೇಸ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಕಾಲೇಜಸ್ನ ಪ್ಲೇಸ್ಮೆಂಟ್ ರ್ಯಾಂಕಿಂಗ್ ಎಷ್ಟಿದೆ, ಸೊ ಲಾಸ್ಟ್ ಇಯರ್ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ, ಸೊ ಅದನ್ನ ನೋಡಿ. ನೀವು ಏನಾದರೂ ಪರ್ಟಿಕ್ಯುಲರ್ ಬ್ರಾಂಚ್ನ ನೋಡೋಂಗಿದ್ರೆ ಆ ಒಂದು ಪರ್ಟಿಕ್ಯುಲರ್ ಬ್ರಾಂಚಲ್ಲಿ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ, ಆ ಪ್ಲೇಸ್ಮೆಂಟಲ್ಲಿ ಎಷ್ಟು ಸ್ಯಾಲ್ರಿ ತೊಗೊಂಡಿದ್ದಾರೆ ಪರ್ ಆ್ಯನಮ್, ಸೊ ಅದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಅಕಾಡೆಮಿಕ್ ಆ್ಯಂಡ್ ಫೆಸಿಲಿಟೀಸ್. ಸೊ ಫೆಸಿಲಿಟೀಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಬ್ರಾಂಚ್ನ ಚೂಸ್ ಮಾಡಿದ್ರು ನಿಮ್ಮ ಬ್ರಾಂಚ್ ರಿಲೇಟೆಡ್ ಎಲ್ಲ ಎಕ್ವಿಪ್ಡ್ ಫೆಸಿಲಿಟೀಸ್ ಆ ಒಂದು ಪರ್ಟಿಕ್ಯುಲರ್ಸ್ ಕಾಲೇಜಸಲ್ಲಿ ಸಿಗ್ತಿದ್ದ, ಎಲ್ಲ ರೀತಿಯಾದಂತಹ ಸಪೋರ್ಟ್ ನಿಮ್ಮ ಬ್ರಾಂಚ್ಗೆ, ನಿಮ್ಮ ಎಜುಕೇಷನ್ಗೆ ಆ ಒಂದು ಕಾಲೇಜಸಲ್ಲಿ ಸಿಗ್ತಿದೆಯಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಕೋರ್ಸ್ ಆ್ಯಂಡ್ ಬ್ರಾಂಚ್ ಆಪ್ಷನ್. ಸೊ ನೀವು ಅನ್ಕೊಂಡಿರೋ ಕೋರ್ಸ್ ಅಥವಾ ಬ್ರಾಂಚಸ್ಸು ಆ ಒಂದು ಕಾಲೇಜಸಲ್ಲಿ ಇದೆಯಾ ಅದನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟೀಸ್. ನಾ ಆಗಲೇ ಹೇಳಿದೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಇಸ್ ಆಲ್ಸೋ ಪ್ಲೇಸ್ ಎ ವೈಟಲ್ ರೋಲ್. ಸೊ ಹಾಗಾಗಿನೇ ಅದನ್ನು ಸಹ ಒನ್ ಆಫ್ ದ ಫ್ಯಾಕ್ಟರ್ಸ್. ಜಸ್ಟ್ ಲೊಕೇಶನ್ ಆ್ಯಂಡ್ ಕನೆಕ್ಟಿವಿಟಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆದರ್ ನೀವು
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತೀರಾ, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತೀರಾ, ಅಥವಾ ಪಿ ಜಿಲಿ ಸ್ಟೇ ಆಗ್ತಿದ್ದೀರಾ, ಹಾಸ್ಟೆಲಲ್ಲಿ ಸ್ಟೇ ಆಗ್ತಿದ್ದೀರಾ, ನಿಮ್ಮ ಹೋಮಿಂದ ಎಷ್ಟು ಡಿಸ್ಟೆನ್ಸ್ ಇದೆ. ಸೊ ಇದೆಲ್ಲನೂ ಸಹ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಕಾಲೇಜಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಫೀಸ್ ಆ್ಯಂಡ್ ಅಫೋರ್ಡಬಿಲಿಟಿ. ಸೊ ನಾನು ಆಲ್ರೆಡಿ ಹೇಳಿದೆ, ಫೀಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಒಂದ್ಸಲ ರಿಸಲ್ಟ್ ಬಂದ ಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಆದ ನಂತರ ನಿಮಗೆ ಫೀಸ್ ಪೇ ಮಾಡೋದಕ್ಕೆ ಇರೋ ಡ್ಯೂರೇಷನ್ ತುಂಬ ಕಮ್ಮಿ ಇದೆ. ಸೊ ದಟ್ ಈಸ್ ವೈ ಫೀಸ್ ಆ್ಯಂಡ್ ಅಫೋರ್ಡಬಿಲಿಟಿ. ಕ್ಯಾಂಪಸ್ ಲೈಫ್ ಆ್ಯಂಡ್ ಕಲ್ಚರ್. ಸೊ ಎಷ್ಟೊಂದು ಜನ ಈಗಿನ ಕಾಲದ ಹುಡುಗರು, ಸ್ಪೆಷಲಿ ಜೆನ್ಸಿ, ಲೈಫ್ ಆ್ಯಂಡ್ ಕಲ್ಚರ್ ಮೇಲೆ ತುಂಬ ಕಾನ್ಸಂಟ್ರೇಟ್ನ ಕೊಡ್ತಾರೆ. ಬಿಕಾಸ್ ದ್ಯಾಟ್ ವಿಲ್ ಶೇಪ್ your future definitely. And then alumni network. ಸೊ ಇದೂ ಸಹ ನಿಮಗೆ ನೆಟ್ವರ್ಕ್ ಬಿಲ್ಡ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಕಾಲೇಜಸ್ ಅಲ್ಯೂಮಿನಿ ನೆಟ್ವರ್ಕ್ ಬೇಸ್ ಹೇಗಿದೆ ಅನ್ನೋದನ್ನು ಸಹ ಚೆಕ್ ಮಾಡಿ. ಜೊತೆಗೆ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಕೆರಿಯರ್ ಗೋಲ್, ಗ್ರೋತ್ ಆ್ಯಂಡ್ ಹೈಯರ್ ಸ್ಟಡಿ ಸಪೋರ್ಟ್. ಆ ಒಂದು ಕಾಲೇಜಸ್ಸಿಂದ ನಿಮ್ಮ ಒಂದು ಗೋಲ್ನ ಅಚೀವ್ ಮಾಡೋದಕ್ಕೆ ಆ ಒಂದು ಕಾಲೇಜಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಇದೆಯಾ ಇಲ್ವಾ. ಸೊ ಇದನ್ನ ನೀವು ಕನ್ಸಿಡರ್ನ ಮಾಡ್ಕೊಬೇಕಾಗತ್ತೆ. ಸೊ ಇದರ ಜೊತೆಗೆ, ಸೊ ಇಫ್ ಯು ಸಿ ದಿಸ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್, ಸೊ ಈ ಒಂದು ಲಿಸ್ಟ್ ಏನಿದೆಯಲ್ಲ, ದೀಸ್ ಆರ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ದಟ್ ಇನ್ಕ್ಲೂಡ್ಸ್ ಆಲ್ ಟೈಪ್. ನಿಮಗೆ ಕಾಲೇಜ್ ಟೈಪಲ್ಲಿ ನೋಡಿದ್ರೆ ಪ್ರೈವೇಟು ಇದೆ, ಅಟೋನಮಸ್ ಇದೆ, ಗೌರ್ಮೆಂಟು ಕೆಲವೊಂದು ಕಾಲೇಜಸ್ ಇದೆ. ಸೊ ಇದರದ್ದು ಕಂಪ್ಲೀಟ್ ಕಾಲೇಜ್ ಲಿಸ್ಟ್ನ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸ್ಪೆಷಲಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಈ ಒಂದು ಕಾಲೇಜ್ ಲಿಸ್ಟ್ ಅವೈಲೇಬಲ್ ಇರುತ್ತೆ. ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ವಾಚ್ ಇಟ್. ಸೊ ದಿಸ್ ಇಸ್ ದ ಕಾಲೇಜ್ ಲಿಸ್ಟ್. ಆ್ಯಂಡ್ ದೆನ್ ಕೌನ್ಸಿಲಿಂಗ್ ಪ್ಲಾನರ್ ಮಾಡ್ಕೊಳ್ಳೋದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಯರ್ ಇಸ್ ದ ಕೌನ್ಸಿಲಿಂಗ್ ಪ್ಲಾನರ್ PDF. ಈ ಒಂದು PDF ಸಹ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಯು ಕ್ಯಾನ್ ಆಕ್ಸೆಸ್ ದ್ಯಾಟ್. ಸೊ ಹಿಯರ್ ದ ಕಾಲೇಜ್ ಕೋಡ್, ಕಾಲೇಜ್ ನೇಮ್ ಇರುತ್ತೆ, ಯಾವ ಬ್ರಾಂಚು, ಲೊಕೇಶನ್ ಎಲ್ಲಿದೆ, ಅಂಡ್ ದೆನ್ ಪ್ಲೇಸ್ಮೆಂಟ್ ರೇಟಿಂಗ್ಸ್ 1 to 5 ಒಳಗೆ ಆ ಪ್ಲೇಸ್ಮೆಂಟ್ ರೇಟಿಂಗ್ಸ್ ಎಷ್ಟಿದೆ, ಪೇರೆಂಟ್ಸ್ ಸಜೆಸ್ಟ್ ಮಾಡಿದ್ರ. ಫಾರ್ ಎಕ್ಸಾಂಪಲ್ ಕಾಲೇಜ್ ಎ ಅನ್ಕೊಡಿ, ಕಾಲೇಜ್ ಎ ಪೇರೆಂಟ್ಸ್ ಸಜೆಸ್ಟ್ ಮಾಡಿದ್ರ, ಅಥವಾ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರ, ಅಥವಾ ನಿಮ್ಮ ಪ್ರಿಫರೆನ್ಸ್ ಆಗಿದೆಯಾ. ಸೊ ಇಲ್ಲಿ ರೈಟ್ ಮಾರ್ಕ್ ಹಾಕೊಂತ ಬನ್ನಿ. ಅಂಡ್ ದೆನ್ ವೈ ಆಮ್ ಐ ಚೂಸಿಂಗ್ ದಿಸ್ ಕಾಲೇಜ್? ಆರ್ ಯು ಚೂಸಿಂಗ್ ಬಿಕಾಸ್ ಆಫ್ ಬೆಟರ್ ಪ್ಲೇಸ್ಮೆಂಟ್, ಆರ್ ಆರ್ ಯು ಚೂಸಿಂಗ್ ಬಿಕಾಸ್ ಆಫ್ ಕ್ಯಾಂಪಸ್ ಫೆಸಿಲಿಟೀಸ್, ಆರ್ ಆರ್ ಯು ಚೂಸಿಂಗ್ ಬಿಕಾಸ್ ಆಫ್ ವಾಟ್ ಅನ್ನೋದನ್ನ ಇಲ್ಲಿ ಜಸ್ಟ್ ಕೀ ಪಾಯಿಂಟ್ಸ್ನ ಮಾಡ್ಕೊತ ಬನ್ನಿ. ಅಂಡ್ ದೆನ್ ಬ್ರಾಂಚ್ ಇಂಟ್ರೆಸ್ಟ್. ಆ ಒಂದು ಕಾಲೇಜಸಲ್ಲಿ ನಿನಗೆ ಬೇಕಾಗಿರೋ ಬ್ರಾಂಚ್ ಸಿಕ್ತಿದ್ರೆ ಸೊ ಎಷ್ಟು ಅದ್ರದ್ದು ಇಂಟ್ರೆಸ್ಟ್ ಎಷ್ಟಿದೆ, ಔಟ್ ಆಫ್ 10 ನೀನು ಎಷ್ಟು ರೇಟಿಂಗ್ಸ್ ಕೊಡ್ತೀಯಾ. ಜೊತೆಗೆ ಪ್ಲೇಸ್ಮೆಂಟ್ ರೇಟಿಂಗ್ಸ್ ಅಗೈನ್, ಜೊತೆಗೆ ಕಾಲೇಜ್ ರೆಪ್ಯುಟೇಷನ್ಸ್ ಎಷ್ಟಿದೆ, ಡಿಸ್ಟೆನ್ಸ್ ಫ್ರಮ್ ಹೋಮ್ ಎಷ್ಟಿದೆ, ಫೀಸ್ ಅಫೋರ್ಡಬಿಲಿಟಿ, ಅಂಡ್ ದೆನ್ ಫೈನಲಿ ಪ್ರಿಫರೆನ್ಸ್ ಎ, ಪ್ರಿಫರೆನ್ಸ್ ಬಿ, ಅಂಡ್ ದೆನ್ ಫೈನಲ್ ಪ್ರಿಫರೆನ್ಸ್ ಲಿಸ್ಟನ್ನ ಇಷ್ಟು ಕಾಲಮ್ನ ಕೊಟ್ಟಿದ್ದೀವಿ. ಸೊ ನೀವು ಇದನ್ನ ಫಿಲ್ ಮಾಡ್ಕೊಂಡ್ಬಿಟ್ರೆ ಡ್ಯೂರಿಂಗ್ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ ತುಂಬ ಈಸಿ ಆಗ್ತಾ ಹೋಗುತ್ತೆ. ಬಿಕಾಸ್ ಫೈನಲ್ ಪ್ರಿಫರೆನ್ಸ್ ಏನಿರುತ್ತಲ್ಲ, ಆಲ್ರೆಡಿ ನೀವು ಕಾಲೇಜ್ ರಿಸರ್ಚ್ನೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಫೈನಲ್ ಪ್ರಿಫರೆನ್ಸ್ನ ನೋಡಿ ಇಲ್ಲಿ ಪ್ರಿಫರೆನ್ಸ್ 1 2 3 4 5 ಅಂತ ಹಾಕೊಂಡ್ಬಿಡಿ. ಸೊ ದಟ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಇದೇ ಪ್ರಿಫರೆನ್ಸ್ನ ಆರ್ಡರ್ ವೈಸಲ್ಲಿ ಹಾಕೊಂತ ಬರ್ಬೋದು, ಟೆನ್ಷನ್ ಫ್ರೀ ಆಗಿ ಇರ್ತೀರಾ. ಸೊ ಹಾಗಾಗಿನೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿನ ಮುಂಚೆ ಇದನ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಅಂತ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿ ಆಪ್ಷನ್ ಎಂಟ್ರಿ. ಸೊ ಒನ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ ಎಷ್ಟು ರೌಂಡ್ಸ್ಗಳಿರುತ್ತೆ ತಮ್ಮೆಲ್ರಿಗೂ ಗೊತ್ತು. ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಇರುತ್ತೆ, ಸೆಕೆಂಡ್ ರೌಂಡ್ ಇರುತ್ತೆ, ಥರ್ಡ್. ಸೊ ಇವಾಗ ಅದನ್ನ ಫೈನಲ್ ರೌಂಡ್ ಅಂತಾನು ಸಹ ಕರೀತಾರೆ. ಸೊ ಇದಕ್ಕಿಂತ ಮುಂಚೆ ಮಾಕ್ ಅಲಾಟ್ಮೆಂಟ್ ಅಂತ ನಡೆಯುತ್ತೆ. ಅಂದ್ರೆ ಫಸ್ಟ್ ರೌಂಡ್ಗಿನ ಮುಂಚೆ ಮಾಕ್ ಅಲಾಟ್ಮೆಂಟ್ ಅಂತ ನಡೆಯುತ್ತೆ. ವೈ? ಬಿಕಾಸ್ ಸ್ಟೂಡೆಂಟ್ಸ್ಗೆ ಸಡನ್ ಆಗಿ ಆಪ್ಷನ್ ಎಂಟ್ರಿ ಕೊಟ್ರೆ, ಸೊ ಆಪ್ಷನ್ ಎಂಟ್ರಿ ಹೇಗಿರುತ್ತೆ, ಪಾರ್ಟಿಸಿಪೇಟ್ ಹೇಗೆ ಮಾಡಬೇಕು, ಇದು ಯಾವುದು ಗೊತ್ತಿರಲ್ಲ. ಜೊತೆಗೆ ಲಾಟ್ ಆಫ್ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ ಅವರು. ಸೊ ಹಾಗಾಗಿನೇ ಮಾಕ್ ಅಲಾಟ್ಮೆಂಟ್ ನ ಹಿಡ್ತಾರೆ. ಸೊ ದಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಾ ಹೇಗೆ ಆಪ್ಷನ್ ಎಂಟ್ರಿ ನಾ ಮಾಡಬೇಕು, ನಾನು ರೀಆರ್ಡರ್ ಮಾಡ್ಬೋದಾ, ಡಿಲೀಟ್ ಮಾಡ್ಬೋದಾ, ಯಾವ ಕಾಲೇಜ್ನ ಹೇಗೆ ಪ್ರಿಫರೆನ್ಸ್ ವೈಸ್ ಹಾಕಬೇಕು, ಇದ್ರ ಬಗ್ಗೆ ಐಡಿಯಾ ಸಿಕ್ಕಿರುತ್ತೆ. ಸೊ ಮಾಕ್ ಅಲಾಟ್ಮೆಂಟ್ ಆ್ಯಂಡ್ ದೆನ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ನಿಮಗೆ ಫಸ್ಟ್ ರೌಂಡ್ ಶುರು ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡು ಇರುತ್ತೆ, ಸೆಕೆಂಡ್ ರೌಂಡ್ ಆದಮೇಲೆ ಥರ್ಡ್ ಆರ್ ಫೈನಲ್ ರೌಂಡು ಇರುತ್ತೆ. ಸೊ ಒನ್ಸ್ ಆಪ್ಷನ್ ಎಂಟ್ರಿ ಆದಮೇಲೆ ಸೊ ಆಯಾ ಕಾಲಕ್ಕೆ ಅಪ್ಡೇಟ್ಸ್ ಏನು ಬಿಡ್ತಾರಲ್ಲ, ಕಂಪ್ಲೀಟ್ ಡೀಟೇಲ್ಡ್ ಆಗಿ ಅಗೇನ್ ನಮ್ಮ ಚಾನಲ್ ಮುಖಾಂತರ ನಿಮಗೆ ಡೀಟೇಲ್ಡ್ ವಿಡಿಯೋ ಅವೈಲಬಲ್ ಆಗ್ತಾನೂ ಸಹ ಹೋಗುತ್ತೆ. ಸೊ ದ ನೆಕ್ಸ್ಟ್ ಇಸ್ ಆಪ್ಷನ್ ಎಂಟ್ರಿ. ಒನ್ಸ್ ಸ್ಟಾರ್ಟ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಇದೇ ರೀತಿಲಿ ಕಾಣಿಸ್ತಾ ಹೋಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಹಿಂಗೆ ಕಾಣಿಸುತ್ತೆ. ಸೊ ಇಲ್ಲಿ ಕೋರ್ಸ್, ನೀವು ಯಾವ ಕೋರ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು. ಸೊ ಯಾವ ಕೋರ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ದೆನ್ ಇಲ್ಲಿ ಹಿಯರ್ ಯು ಕ್ಯಾನ್ ಸಿ ದಿಸ್ ಆಪ್ಷನ್ ನಂಬರ್ಸ್ 79, 80, 81, 83.
ಆ್ಯಂಡ್ ದೆನ್ ಇಲ್ಲಿ ಫೈನಲ್ ನೀವು ಆಪ್ಷನ್ ಎಂಟ್ರಿ ಏನು ಮಾಡಿದ್ದೀರಲ್ಲ ವಿತ್ ಕೋರ್ಸ್ ನೀವು ಕಾಲೇಜ್ ಕೋಡ್ ನೇಮು ಆ್ಯಂಡ್ ದೆನ್ ಕಾಲೇಜು ಆ್ಯಂಡ್ ದೆನ್ ಕೋರ್ಸ್ ಫೀಸ್ ಎಷ್ಟಿದೆ ಅನ್ನೋದನ್ನು ಸಹ ಫೀಚರ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇಫ್ ಯು ಚೂಸ್ ಕಾಲೇಜ್, ಯಾವ ಕಾಲೇಜ್ ಬೇಕು ಅನ್ನೋದನ್ನು ಸಹ ಚೂಸ್ ಮಾಡಬೇಕು. ಐದರ್ ಯು ಕ್ಯಾನ್ ಚೂಸ್ ಫ್ರಮ್ ದ ಕೋರ್ಸ್ ಆರ್ ಯು ಕ್ಯಾನ್ ಚೂಸ್ ಫ್ರಮ್ ದ ಕಾಲೇಜಸ್. ಹಾಗೂ ಸಹ ಸೇಮ್ ಇಲ್ಲಿ ಕಾಲೇಜ್ ಕೋರ್ಸ್ ಕೋಡ್ ಬರುತ್ತೆ, ಆಪ್ಷನ್ ನಂಬರ್ ಬರುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಈ ಥರ ನಿಮಗೆ ಆಪ್ಷನ್ ಎಂಟ್ರಿ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ದಟ್ ಇದಾದ ನಂತರ ನೀವು PDF ಸಹ ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಮಾಡಬೇಕು ಎಲ್ಲಿ ನಾನು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀನಾ, ನನ್ನ ಪ್ರಿಫರೆನ್ಸ್ ಆಗಿ ನಾನು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡ್ತಿದ್ದೀನಾ ಇಲ್ವಾ ಅನ್ನೋದನ್ನು. ಸೊ ಒನ್ಸ್ ಆಪ್ಷನ್ ಎಂಟ್ರಿ ಲೈವ್ ಆದಮೇಲೆ ಡೆಫಿನೆಟ್ಲಿ ಡೀಟೇಲ್ಡ್ ವಿಡಿಯೋ ಅವೈಲಬಲ್ ಆಗ್ತಾ ಹೋಗುತ್ತೆ. ಯು ನೀಡ್ ನಾಟ್ ಟು ಬಿ ವರಿ ಅಬೌಟ್ ಇಟ್. ದ ನೆಕ್ಸ್ಟ್ ಇಸ್ ಆಪ್ಷನ್ ಎಂಟ್ರಿ ಆದಮೇಲೆ ನಾ ಹೇಳಿದ್ನಲ್ಲ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ ಆದಮೇಲೆ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಆದಮೇಲೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡ್ ಆದಮೇಲೂ ಸಹ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿನ ಬಿಡ್ತಾರೆ. ಸೊ ಈ ಥರ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಸೊ ಅಂಡ್ ದೆನ್ ಚಾಯ್ಸ್ ಎಂಟ್ರಿಲಿ ದೇರ್ ಆರ್ 4 ಚಾಯ್ಸಸ್ ಇರುತ್ತೆ. 1, 2, 3, 4. ಸೊ ಫಸ್ಟ್ ಚಾಯ್ಸ್ ಏನು ಹೇಳುತ್ತೆ, ಸೆಕೆಂಡ್ ಚಾಯ್ಸ್ ಏನು ಹೇಳುತ್ತೆ, ಥರ್ಡ್ ಚಾಯ್ಸ್ ಏನು ಹೇಳುತ್ತೆ, ಫೋರ್ತ್ ಚಾಯ್ಸ್ ಏನು ಹೇಳುತ್ತೆ, ಇದ್ರ ಕುರಿತಾದಂತೆಯೂ ಒನ್ಸ್ ಇಟ್ ಇಸ್ ಅವೈಲೇಬಲ್ ನಾವು ಅದ್ರ ಬಗ್ಗೆನೂ ಸಹ ವಿಡಿಯೋ ಮಾಡಿ ಹಾಕ್ತೀವಿ. ಸೊ ಇವಾಗ ಜಸ್ಟ್ ಕ್ರಿಸ್ಪಿಯಾಗಿ ಹೇಳೋದಾದ್ರೆ ಫಸ್ಟ್ ಚಾಯ್ಸ್ ಏನು ಹೇಳುತ್ತೆ ಅಂದರೆ ಯು ಆರ್ ಸ್ಯಾಟಿಸ್ಫೈಡ್. ಫಸ್ಟ್ ರೌಂಡಲ್ಲಿ ಏನು ಕಾಲೇಜಸ್ ಸಿಕ್ಕುತ್ತೆ ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ. ಸೊ ಫೀಸ್ ಪೇ ಮಾಡಿಬಿಟ್ಟು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಹಾಕ್ತೀರಾ. ಸೊ ಸೆಕೆಂಡ್ ಚಾಯ್ಸ್ ಏನು ಹೇಳುತ್ತೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜಸ್ಗೆ ಹ್ಯಾಪಿ ಇದ್ದೀರಾ, ಬಟ್ ಸ್ಟಿಲ್ ಆ ಒಂದು ಸೀಟನ್ನ ನೀವು ಹೋಲ್ಡ್ ಮಾಡಿಬಿಟ್ಟು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಇದ್ರೆ ಸೊ ನೀವು ಆಪ್ಷನ್ ಚಾಯ್ಸ್ನ 2ನ ಸೆಲೆಕ್ಟ್ ಮಾಡ್ಬೋದು. ಅಂಡ್ ದೆನ್ ಚಾಯ್ಸ್ 3 ಏನು ಹೇಳುತ್ತೆ, ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜ್ ಅಲೌಟ್ ಆಗಿಲ್ಲ ಅಥವಾ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ನಿಮ್ಗೆ ಹ್ಯಾಪಿ ಇಲ್ಲ, ನಾನು ಆ ಸೀಟ್ನ ಹೋಲ್ಡ್ ಮಾಡಲ್ಲ, ನಾನು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಚಾಯ್ಸ್ 3ನ ಫಿಲ್ ಮಾಡ್ತೀರಾ. ಆ್ಯಂಡ್ ದೆನ್ ಚಾಯ್ಸ್ 4 ಏನು ಹೇಳುತ್ತೆ ಅಂದರೆ KA ಕೌನ್ಸಿಲಿಂಗಲ್ಲಿ ನಾನು ಪಾರ್ಟಿಸಿಪೇಟೇ ಮಾಡೋದಿಲ್ಲ, ನಾನು ಮ್ಯಾನೇಜ್ಮೆಂಟ್ KA ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತೀನಿ, ಮ್ಯಾನೇಜ್ಮೆಂಟ್ ಅಂಡರಲ್ಲಿ ನಾನು ಸೀಟ್ನ ತೊಗೊತೀನಿ ಅಂದರೆ ಚಾಯ್ಸ್ 4ನ ಫಿಲ್ ಮಾಡಿ ನೀವು ಪ್ರೊಸೀಡ್ನ ಮಾಡಬಹುದು. ಸೊ ದಿಸ್ ಇಸ್ ಚಾಯ್ಸ್. ಆಫ್ಟರ್ ದ ಚಾಯ್ಸ್ ಎಂಟ್ರಿ ಆದಮೇಲೆ ಫಾರ್ ಎಕ್ಸಾಂಪಲ್ ಚಾಯ್ಸ್ 1ನಲ್ಲಿ ನೀವು ಫಸ್ಟ್ ಕಾಲೇಜ್ ಸಿಕ್ಕಿರೋದೇ ನಿಮಗೆ ಹ್ಯಾಪಿ ಆಗಿರುತ್ತೆ. ಚಾಯ್ಸ್ 1ನ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಫಾರ್ವರ್ಡ್ ಆದರೆ ನಿಮ್ಗೆ ಈ ಥರ ಒಂದು ಪೋರ್ಟಲಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಈ ಥರದೊಂದು ಓಪನ್ ಆಗುತ್ತೆ. ಸೊ ಯಾವ ಕಾಲೇಜು, ಯಾವ ಕ್ಯಾಟಗರಿ, ಆ್ಯಂಡ್ ದೆನ್ ಎಷ್ಟು ಫೀಸ್ ಇದೆ ಅಂತ. ಸೊ ಒನ್ಸ್ ಇದು ಆದ ನಂತರ ಸೊ ನಿಮಗೆ ಈ ಥರ ಚಾನಲ್ನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಸೊ ಈ ಚಾನಲಲ್ಲಿ ವೆರಿ ಇಂಪಾರ್ಟೆಂಟಾಗಿ ಕಾಲೇಜ್ ಕಾಪಿ, ಬೆನಿಫಿಷಿಯರಿ ಅಕೌಂಟು, ಇದೆಲ್ಲ ಡೀಟೇಲ್ಸು ಸಹ ಇರುತ್ತೆ. ಸೊ ಒಂದು ಕಾಲೇಜಸ್ಗೆ ಕೊಡಬೇಕಾಗುತ್ತೆ, ಒಂದು ನೀವು ಇಟ್ಕೊಬೇಕಾಗುತ್ತೆ, ಬ್ಯಾಂಕಿಗೆ ಹೋಗಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒನ್ಸ್ ಈ ಚಾನಲ್ನ ಡೌನ್ಲೋಡ್ ಆದ ನಂತರ ನೀವು ನಿಮ್ಮ ಫೀಸನ್ನು ಪೇ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಇದಕ್ಕೆ ತುಂಬ ಟೈಮನ್ನು ಕೊಡೋದಿಲ್ಲ. ಸೊ KE ಅವರು ಅಪ್ರಾಕ್ಸಿಮೇಟ್ಲಿ 4 to 5 days ಕೊಡ್ತಾರೆ. ಸೊ ಹಾಗಾಗಿನೇ ಫೀಸ್ ಪ್ಲಾನಿಂಗ್ ಅಂದರೆ ನಿಮ್ಮ ಎಜುಕೇಷನ್ದು ಬಜೆಟ್ ಏನಿದೆಯಲ್ಲ ಅದು ಪ್ಲಾನಿಂಗ್ ಮುಂಚೆನೇ ಮಾಡ್ಕೊಳ್ಳೋದು ತುಂಬ ಉತ್ತಮ ಆಗಿರ್ತಕ್ಕಂಥದ್ದು. ಸೊ ಇದನ್ನ ಪೇ ಮಾಡಾದ್ಮೇಲೆ ಸೊ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ ಹಾಕಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ಆಪ್ಷನ್ ಎಂಟ್ರಿ ಕುರಿತಾದಂತೆ. ಅಂಡ್ ದೆನ್ ದ ಫೈನಲ್ ಇಸ್ ಕಾಮನ್ ಮಿಸ್ಟೇಕ್ಸ್ ಡ್ಯೂರಿಂಗ್ ಆಪ್ಷನ್ ಎಂಟ್ರಿ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ಸ್ಟೂಡೆಂಟ್ಸು ಎವ್ರಿ ಇಯರ್ ದೇ ಡೂ ದ ಸೇಮ್ ಮಿಸ್ಟೇಕ್. ಸೊ ಹಾಗಾಗಿನೇ ನೀವು ಈ ಒಂದು ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗ್ಬೇಡಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಫಾಲೋಯಿಂಗ್ ಫ್ರೆಂಡ್ಸ್ ಬ್ಲೈಂಡ್ಲಿ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡೋದಿಲ್ಲ. ಸೊ ಫ್ರೆಂಡ್ಸ್, ನನ್ನ ಕ್ಲೋಸ್ ಫ್ರೆಂಡ್ ಏನು ಮಾಡ್ತಿದ್ದಾನೆ, ಅವನದು ಆಪ್ಷನ್ ಎಂಟ್ರಿ ಹೇಗಿದೆ ಸೇಮ್ ನಿಮ್ಮ ಆಪ್ಷನ್ ಎಂಟ್ರಿನೂ ಹಾಗೆ ಮಾಡ್ಕೊಳ್ಳೋದು ದಟ್ ಇಸ್ ರಾಂಗ್. ಬಿಕಾಸ್ ಅವನ ಪ್ರಿಯಾರಿಟಿ, ಅವನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಲ್ಲನೂ ಡಿಫರ್ ಇರುತ್ತೆ. ನಿಮ್ಮ ಪ್ರಿಯಾರಿಟೀಸ್, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಡಿಫರ್ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿನ್ನ ಫ್ರೆಂಡ್ದು ಕಾಪಿ ಮಾಡಕ್ಕೆ ಹೋಗ್ಬೇಡಿ. ನಿಮಗೇನಾದರೂ ಬೇಕು ಅಂದರೆ ಅವನಿಂದ ಸಜೆಷನ್ ತಗೊಂಡು ನಿಮ್ಮ ಪ್ರಿಯಾರಿಟಿ ವೈಸಲ್ಲಿ ನೀವು ಅದನ್ನು ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ. ನೆಕ್ಸ್ಟ್, ಡಿಪೆಂಡಿಂಗ್ ಓನ್ಲಿ ಆನ್ ರಿಲೇಟಿವ್ಸ್. ಅಥವಾ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ನಮ್ಮ ರಿಲೇಟಿವ್ಸ್ ಹೇಳಿರ್ತಾರೆ ಈ ಕಾಲೇಜಸ್ ಬೆಸ್ಟು, ಜಸ್ಟ್ ಬಿಕಾಸ್ ಅವ್ರು ಹೇಳಿದ್ರು ಅಂದ್ಬಿಟ್ಟು ಆ ಕಾಲೇಜಸ್ನ ಚೂಸ್ ಮಾಡಿರ್ತಾರೆ. ದಟ್ ಈಸ್ ಆಲ್ಸೋ ರಾಂಗ್. ನಿಮ್ಮ ರಿಲೇಟಿವ್ ಹೇಳಿರ್ತಕ್ಕಂಥ ಸಜೆಷನ್ನ ಅಕ್ಸೆಪ್ಟ್ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳಿರ್ತಕ್ಕಂಥ ಸಜೆಷನ್ನ ಅಕ್ಸೆಪ್ಟ್ ಮಾಡಿ, ನೀವು ಓನ್ ಆಗಿ ಆ ಕಾಲೇಜಸ್ನ ರಿಸರ್ಚ್ ಮಾಡಿ. ಬಿಕಾಸ್ ಇಟ್ಸ್ ಯೋರ್ ಲೈಫ್. ದ ನೆಕ್ಸ್ಟ್ ಇಸ್ ಇಗ್ನೋರಿಂಗ್ ಪ್ರೀವಿಯಸ್ ಇಯರ್ ಕಟ್ ಆಫ್. ಸೊ ಕೆಲವು ಸ್ಟೂಡೆಂಟ್ಸ್ ಪ್ರೀವಿಯಸ್ ಇಯರ್ ಕಟ್ ಆಫ್ನ ನೋಡೋದಕ್ಕೆ ಹೋಗೋದಿಲ್ಲ. ದಟ್ ಇಸ್ ರಾಂಗ್. ಪ್ರೀವಿಯಸ್ ಇಯರ್ ಕಟ್ ಆಫ್ ವಿಲ್ ಗಿವ್ ಯು ಅ ಡೈರೆಕ್ಷನ್. ಯಾವ ಕಾಲೇಜಸಲ್ಲಿ ಕಟ್ ಆಫ್ ನೋಡಿದ ತಕ್ಷಣ ಆ ಕಾಲೇಜಸಲ್ಲಿ ಆ ಬ್ರಾಂಚ್ಗೆ ಇರ್ತಕ್ಕಂಥ
ಕಾಂಪಿಟೇಷನ್ಸ್ ಲೆವೆಲ್ ಈಸಿಯಾಗಿ ಅನಲೈಸ್ ಮಾಡ್ಬೋದು. ಸೊ ಹಾಗಾಗಿ ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಟ್ ಆಫ್ನ ಎಲ್ಲಿ ನಾವು ಆಕ್ಸೆಸ್ ಮಾಡೋದು ಪ್ರೀವಿಯಸ್ ಇಯರ್ ಕಟ್ ಆಫ್ನ ಅಂದರೆ ಡೋಂಟ್ ವರಿ, ಆ ಕಟ್ ಆಫ್ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಆಕ್ಸೆಸ್ ದರ್. ನೆಕ್ಸ್ಟ್, ಚೂಸಿಂಗ್ ಕಾಲೇಜ್ ಓವರ್ ಬ್ರಾಂಚ್ ವಿತೌಟ್ ರಿಸರ್ಚ್. ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಸೊ ದೇ ವಾಂಟ್ ಸಿ ದ ಬ್ರಾಂಚ್. ಸೊ ಅವ್ರಿಗೆ ಯಾವುದೋ ಒಂದು ಬ್ರಾಂಚ್ ಬೇಕಾಗಿರುತ್ತೆ, ಬಟ್ ಅವ್ರು ಇಷ್ಟಪಡೋ ಕಾಲೇಜಸ್ ಅಲ್ಲಿ ಆ ಬ್ರಾಂಚ್ ಇರೋದಿಲ್ಲ. ಬಟ್ ಸ್ಟಿಲ್ ಅವ್ರು ಜಸ್ಟ್ ಬಿಕಾಸ್ ಕಾಲೇಜ್ ಇಷ್ಟ ಅಥವಾ ಕಾಲೇಜ್ ಎನ್ವೈರನ್ಮೆಂಟ್ ಇಷ್ಟ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಸ್ಗೆ ಕಾಲೇಜಸ್ನ ಚೂಸ್ ಮಾಡ್ತಾರೆ. ಇವೊಂದು ಅವ್ರಿಗೆ ಇಷ್ಟ ಆಗದಿಲ್ದಿರೋ ಬ್ರಾಂಚಸ್ ಆ ಕಾಲೇಜಸ್ ಅಲ್ಲಿ ಇಲ್ಲ ಅಂದ್ರೂ ಅವ್ರು ಚೂಸ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ರಾಂಗ್. ಬಿಕಾಸ್ ನಿಮಗೆ ಆ ಒಂದು ನೀವು ತಗೊಳ್ಳೋ ಕೋರ್ಸ್ ಮೇಲೆ ಇಷ್ಟನೇ ಇಲ್ಲ, ಇಫ್ ಯು ಆರ್ ನಾಟ್ ಇಂಟ್ರೆಸ್ಟ್ ಅಂದರೆ ನೀವು ಸಸ್ಟೈನ್ ಆಗೋದು ಎವ್ರಿ ಡೇ ಈಸ್ ಅ ಹೆಲ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿನೇ ನೀವು ಕಾಲೇಜಸ್ ಯಾವ ಕಾಲೇಜಸ್ನ ಪ್ರಿಫರ್ ಮಾಡ್ತಿದ್ದೀರಾ ಅಥವಾ ನಿಮಗಿಷ್ಟ ಇರೋ ಕಾಲೇಜಸ್ ಅಲ್ಲಿ ನಿಮಗಿಷ್ಟ ಇರೋ ಕೋರ್ಸ್ ಇದ್ರೆ ಡೆಫಿನೆಟ್ಲಿ ಗೋ ಹೆಡ್ ವಿತ್ ದಟ್. ನೆಕ್ಸ್ಟ್, ಫಿಲ್ಲಿಂಗ್ ವೆರಿ ಫ್ಯೂ ಆಪ್ಷನ್ಸ್. ಸೊ ಎಷ್ಟೊಂದು ಜನ ಕೇಳ್ತಿದ್ರು ಒನ್ಸ್ ರಿಸಲ್ಟ್ ಆದ್ಮೇಲೂ, ಸರ್ ನಂದು ರ್ಯಾಂಕ್ ಇಷ್ಟು ಬಂದಿದೆ, ಸೊ ನಾನು ಒಂದು 30 ಕಾಲೇಜಸ್ ಫಿಲ್ ಮಾಡಿದ್ರೆ ಸಾಕಾ, ಸರ್ ನಾನೊಂದು 10 ಕಾಲೇಜಸ್ ಫಿಲ್ ಮಾಡಿದ್ರೆ ಸಾಕಾ ಅಂತ ಎಷ್ಟೊಂದು ಜನ ಕೇಳ್ತಿರ್ತೀರಾ. ದಟ್ ಈಸ್ ರಾಂಗ್. ಫಿಲ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಎಷ್ಟು ಕಾಲೇಜಸ್ ಆಗುತ್ತೋ ಅಷ್ಟು ಕಾಲೇಜಸ್ನ ಆ್ಯಡ್ ಅಪ್ ಮಾಡಿ. ಸೊ ನಿಮ್ಗೆ ಯಾವುದೇ ತರ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಹಾಗೇನೆ ನೀವು ಕಳ್ಕೊಳ್ಳೋದು ಸಹ ಏನೂ ಇರೋದಿಲ್ಲ. ಸೊ ನಿಮ್ಮ ಎಲ್ಲ ಎಷ್ಟು ಕಾಲೇಜಸ್ ಆಗುತ್ತೋ ಆದಷ್ಟು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡ್ತಾ ಬನ್ನಿ. ಸ್ಪೆಷಲಿ ನಿಮ್ಮ ರ್ಯಾಂಕ್ ಏನಾದರೂ ಕಮ್ಮಿ ಇದ್ರೆ ತುಂಬ ಕಾಲೇಜಸ್ನ ಆ್ಯಡ್ ಮಾಡಿ, ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಿ, ಸೊ ದಟ್ ನೀವು ಸೇಫರ್ ಝೋನಲ್ಲಿ ಇರ್ತೀರಾ. ಅದರ್ವೈಸ್ ನೀವು ಡೇಂಜರ್ ಝೋನಲ್ಲಿ ಇರ್ತೀರಾ. ದ ನೆಕ್ಸ್ಟ್ ಇಸ್ ಇನ್ಕರೆಕ್ಟ್ ಕಾಲೇಜಸ್ ಕೋಡ್. ಸೊ ಒಂದು ಕಾಲೇಜಸ್ಗೆ 3 ಕೋಡ್ಸ್ ಇರುತ್ತೆ ಅಥವಾ 2 ಕೋಡ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಕಾಲೇಜ್ ಟೈಪ್. ಒಂದು ಕಾಲೇಜಸ್ ನೇಮಲ್ಲಿ ಅಟಾನಮಸ್ ಇರುತ್ತೆ, ಪ್ರೈವೇಟ್ ಅಂಡರಲ್ಲೂ ಬರುತ್ತೆ, ಅಂಡ್ ದೆನ್ ಗೌರ್ಮೆಂಟ್ ಅಂಡರಲ್ಲೂ ಬರುತ್ತೆ. ಸೊ ಹಾಗಾಗಿ ಕಾಲೇಜ್ ಕೋಡ್ ಡಿಫರ್ ಆಗಿರುತ್ತೆ. ಸೊ ಅದನ್ನ ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಯಾವ ಕಾಲೇಜ್ ಕೋಡ್ ಅನ್ನೋದನ್ನು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎಷ್ಟೊಂದು ಜನ ಸ್ಟೂಡೆಂಟ್ಸು ಕಾಲೇಜ್ ನೇಮ್ನ ನೋಡ್ತಾರೆ, ಬಟ್ ಕೋಡನ್ನ ನೋಡಲ್ಲ. ವೆದರ್ ದಟ್ ಕಾಲೇಜಸ್ ಪ್ರೈವೇಟಾ ಅಥವಾ ಅದು ಗೌರ್ಮೆಂಟ್ ಅಂಡರಲ್ಲಿ ಇದೆಯಾ, ಸೊ ಇದು ಯಾವುದನ್ನು ಸಹ ನೋಡಲ್ಲ. ಹಾಗಾಗಿನೇ ಎಷ್ಟೊಂದು ಕಾಲೇಜಸ್ ಸ್ಟೂಡೆಂಟ್ಸ್ಗೆ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಾಲೇಜ್ ಕೋಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ಲಾಸ್ಟ್ ಮಿನಿಟ್ ಆಪ್ಷನ್ ರೀಅರೇಂಜ್ಮೆಂಟ್. ಇನ್ನೇನು ಲಾಸ್ಟ್ ಡೇಟ್ ಮುಗೀತಿದೆ, ನಾನು ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡಬೇಕು ಅಂತ ಹರಿಬರಿಲಿ ಅರೇಂಜ್ಮೆಂಟ್ ಮಾಡಿಬಿಡ್ತಾರೆ. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿಲಿ ಏನಿಟ್ಟಿದ್ರು ಆ ಕಾಲೇಜಸ್ನ ಚೇಂಜ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿನೇ ಅವ್ರ ಪ್ರಿಯಾರಿಟಿ ಕಾಲೇಜಸ್ನು ಸಹ ಕಳ್ಕೊಬೇಕಾಗತ್ತೆ. ಸೊ ಈ ಒಂದು ಲಾಸ್ಟ್ ಮಿನಿಟ್ ಅರೇಂಜ್ಮೆಂಟ್ಸ್ ಇದೆಯಲ್ಲ, ಸೊ ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಪ್ಲೀಸ್ ಡೂ ಅವಾಯ್ಡ್ ಲಾಸ್ಟ್ ಮಿನಿಟ್ ಅರೇಂಜ್ಮೆಂಟ್ಸ್. ಸೊ ಇದಿಷ್ಟು ನಿಮ್ಮ ನಿಮ್ಮ DCET ಕೌನ್ಸಿಲಿಂಗ್ ಕುರಿತಾದಂತೆ ಕಂಪ್ಲೀಟ್ ಗೈಡೆನ್ಸ್. ಸೊ ಒಂದು ಸಲ ಆಪ್ಷನ್ ಎಂಟ್ರಿ ಲೈವ್ ಆದಮೇಲೆ ಸೊ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಅಗೈನ್ ನಿಮಗೋಸ್ಕರ ಅವೈಲಬಲ್ ಆಗ್ತಾ ಹೋಗುತ್ತೆ. ಯು ನೀಡ್ ನಾಟ್ ಟು ಬಿ ವರಿ ಅಬೌಟ್ ಎನಿಥಿಂಗ್. ಆ್ಯಂಡ್ ಥ್ಯಾಂಕ್ ಯು. ಆಲ್ ದ ಬೆಸ್ಟ್.